ಹಲೋ ಫ್ರೆಂಡ್ಸ್, ನಾನು ಸಂಜೀವ್. ಇವತ್ತು ಜಿ ಎಸ್ ಟಿಯನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಹಾಗೆಯೇ ಜಿ ಎಸ್ ಟಿಯಲ್ಲಿರ್ತಕ್ಕಂಥ ಕೆಟಗರೀಸ್ ಬಗ್ಗೆ ತಿಳ್ಕೊಳ್ಳೋಣ, ಅದು ಕೂಡ ಕನ್ನಡ ಹಾಗೆಯೇ ಹಿಂದಿಯಲ್ಲಿ. ಮೊದಲನೇದಾಗಿ ಜಿ ಎಸ್ ಟಿ ಅಂತ ಹೇಳಿದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆಗಿದೆ. ಹಾಗೆಯೇ ಆ ಟ್ಯಾಕ್ಸನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ಹಾಗೆಯೇ ಸ್ಟೇಟ್ ಗೌರ್ಮೆಂಟಿಗೆ ನಾವು ತಲುಪಿಸ್ತಕ್ಕಂಥ ಟ್ಯಾಕ್ಸ್ ಆಗಿದೆ. ಮೊದಲನೇದಾಗಿ ಜಿ ಎಸ್ ಟಿ ಅಂತ ಹೇಳಿದರೆ ಗೂಡ್ಸ್ ಮತ್ತು ಸರ್ವಿಸ್ಗಳ ಮೇಲೆ ಹಾಕ್ತಕ್ಕಂಥ ಟ್ಯಾಕ್ಸ್ ಆಗಿರೋದು. ಹಾಗೆಯೇ ಗೂಡ್ಸ್ ಮತ್ತು ಸರ್ವಿಸ್ ಇವೆರಡನ್ನೂ ಕೂಡ ಎರಡು ಕೆಟಗರಿಯಾಗಿ ಇವೆಲ್ಲ ಇರತಕ್ಕಂಥ ವಸ್ತುಗಳನ್ನು ಎರಡು ರೀತಿಯಲ್ಲಿ ಭಾಗ ಮಾಡಿ ಅದರ ಮೇಲ್ಗಡೆ ನಾವು ಟ್ಯಾಕ್ಸನ್ನು ಹಾಕ್ತಕ್ಕಂಥದ್ದು. ಹಾಗೆಯೇ ಜಿ ಎಸ್ ಟಿ ಒಳಗಡೆ 3-4 ರೀತಿಯಾಗಿರ್ತಕ್ಕಂಥ ಒಂದು ಟ್ಯಾಕ್ಸಸ್ಗಳಿದ್ದಾವೆ. ಮೊದಲನೇದಾಗಿ ಸಿ ಜಿ ಎಸ್ ಟಿ, ಹಾಗೆಯೇ ಎಸ್ ಜಿ ಎಸ್ ಟಿ. ವಿತಿನ್ ಸೇಲ್ ಆಯಿತು ಅಂತ ಹೇಳಿದ್ರೆ ಅದರ ಮೇಲೆ ಹಾಕ್ತಕ್ಕಂಥದ್ದು ಸಿ ಜಿ ಎಸ್ ಟಿ ಹಾಗೆಯೇ ಎಸ್ ಜಿ ಎಸ್ ಟಿ ಆಗಿರುತ್ತೆ. ಇಂಟರ್ ಸ್ಟೇಟ್ ಸೇಲ್ಸ್ ಅಂತ ಹೇಳಿದರೆ ಇವಾಗ ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ನಾವು ಗೂಡ್ಸನ್ನು ಪ್ರೊವೈಡ್ ಮಾಡಿ ಹಾಗೆಯೇ ಗೂಡ್ಸನ್ನು ಸೇಲ್ ಮಾಡ್ತಕ್ಕಂಥದ್ದು ಅದು ಇಂಟರ್ ಸ್ಟೇಟ್ ಆಗಿರುತ್ತೆ. ಅದಕ್ಕೆ ನಾವು ಐ ಜಿ ಎಸ್ ಟಿಯನ್ನು ಡೈರೆಕ್ಟಾಗಿ ನಾವು ಪ್ರಾಡಕ್ಟ್ಗಳ ಮೇಲೆ ಹಾಕ್ತೀವಿ. ಹಾಗೆಯೇ ಇವಾಗ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಯು ಟಿ ಜಿ ಎಸ್ ಟಿ, ಅಲ್ಲಿಗೆ ಯು ಜಿ ಎಸ್ ಟಿ ಅಂತ ಹೇಳ್ಬಿಟ್ಟು ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಯು ಟಿ ಜಿ ಎಸ್ ಟಿ ಒಳಗಡೆ ಅದು ಯೂನಿಯನ್ ಟೆರಿಟರಿಗಳ ಮೇಲ್ಗಡೆ ಹಾಕ್ತಕ್ಕಂಥದ್ದು, ಅಂದರೆ ಕೇಂದ್ರಾಡಳಿತ ಪ್ರದೇಶಗಳ ಮೇಲೆ ಹಾಕ್ತಕ್ಕಂಥ ಒಂದು ಟ್ಯಾಕ್ಸ್ ಆಗಿರುತ್ತೆ. ಇದು ಸೇಮ್ ಹ್ಯಾಸ್ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಯಾವ ಥರ ಇದೆ ಅದೇ ಥರನೇ ಸಿ ಜಿ ಎಸ್ ಟಿ ಯು ಟಿ ಜಿ ಎಸ್ ಟಿ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಇವಾಗ ಎಸ್ ಜಿ ಎಸ್ ಟಿ ಆಮೇಲೆ ಸಿ ಜಿ ಎಸ್ ಟಿ ಯು ಟಿ ಜಿ ಎಸ್ ಟಿ ಇವೆಲ್ಲವೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಆಗಿದ್ದು ಇದು ಸೆಂಟ್ರಲ್ ಗೌರ್ಮೆಂಟ್ ಹಾಗೆಯೇ ಸ್ಟೇಟ್ ಗೌರ್ಮೆಂಟ್ ಇವಕ್ಕೇ ತಲುಪ್ತಕ್ಕಂಥ ಟ್ಯಾಕ್ಸ್ ಆಗಿದೆ. ಸೊ ಇದರ ಜೊತೆಗೆ ಐ ಜಿ ಎಸ್ ಟಿ ಅಂತ ಹೇಳಿದರೆ ಏನು, ಸಿ ಜಿ ಎಸ್ ಟಿ ಅಂತ ಹೇಳಿದ್ರೆ ಎಸ್ ಜಿ ಎಸ್ ಟಿ ಹಾಗೆಯೇ ಯು ಟಿ ಜಿ ಎಸ್ ಟಿ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಐ ಜಿ ಎಸ್ ಟಿ ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದನ್ನು ಸೆಂಟ್ರಲ್ ಗೌರ್ಮೆಂಟಿಗೆ ನಾವು ಯಾವಾಗ ಗೂಡ್ಸನ್ನು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ನಾವು ಪ್ರೊವೈಡ್ ಮಾಡ್ತಿರ್ಬೇಕಾದ್ರೆ ಅಥವಾ ಮಾರಾಟವನ್ನು ಮಾಡ್ತಿರ್ಬೇಕಾದ್ರೆ ಹಾಕ್ತಕ್ಕಂಥ ಟ್ಯಾಕ್ಸ್. ಹಾಗೆಯೇ ಸಿ ಜಿ ಎಸ್ ಟಿ ಏನಿದೆ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ನಾವು ಇಂಟರ್ಸ್ಟೇಟ್ ಮಾಡಿ ಇಟ್ ಮೀನ್ಸ್ ಇಂಟ್ರಾಸ್ಟೇಟ್ ಮಾಡಿದಾಗ ಹಾಕ್ತಕ್ಕಂಥ ಟ್ಯಾಕ್ಸ್, ಅಂದರೆ ನಮ್ಮ ಒಂದು ಯಾವುದೇ ಒಂದು ಸ್ಟೇಟ್ ಒಳಗಡೆನೇ ನಡೀತಕ್ಕಂಥ ಒಂದು ಮಾರಾಟಕ್ಕೆ ಸಂಬಂಧಪಟ್ಟಾಗೆ ನಡೀತಕ್ಕಂಥದ್ದು ಈ ಒಂದು ಸಿ ಜಿ ಎಸ್ ಟಿ. ಹಾಗೆಯೇ ಈ ಒಂದು ವಿತಿನ್ ಸ್ಟೇಟ್ ಏನಾದ್ರೂ ಕೂಡ ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ ಗೂಡ್ಸನ್ನು ಅಂತ ಹೇಳಿದ್ರೆ ಸಿ ಜಿ ಎಸ್ ಟಿ ಹಾಗೆಯೇ ಎಸ್ ಸಿ ಎಸ್ ಟಿ ಇವೆರಡನ್ನೂ ಕೂಡ ನಾವು ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಯು ಟಿ ಜಿ ಎಸ್ ಟಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಅಂದರೆ ಯೂನಿಯನ್ ಟೆರಿಟರಿ ಒಳಗಡೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೀತಕ್ಕಂಥ ಈ ಒಂದು ವ್ಯವಹಾರವನ್ನು ಅಥವಾ ಒಂದು ಮಾರಾಟವನ್ನು ಯು ಟಿ ಜಿ ಎಸ್ ಟಿ ಅಂಡರಲ್ಲಿ ನಾವು ತಗೊಂಡು ಅದಕ್ಕೆ ಸರ್ವಿಸ್ ಟ್ಯಾಕ್ಸನ್ನು ಅಥವಾ ಗೂಡ್ಸ್ನ ಟ್ಯಾಕ್ಸನ್ನು ನಾವು ಪ್ರೊವೈಡ್ ಮಾಡ್ಬೋದು. ಹಾಗೆಯೇ ಈ ಒಂದು ಟ್ಯಾಕ್ಸ್ನ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೊಂದು ಎಕ್ಸಾಂಪಲಲ್ಲಿ ನೋಡೋಣ. ಹಾಗೆಯೇ ಈ ಒಂದು ಎಕ್ಸಾಂಪಲನ್ನು ನಾವು ಟ್ಯಾಲಿ ಒಳಗಡೆ ಯಾವ ರೀತಿಯಾಗಿ ಎಂಟರ್ ಮಾಡ್ಬೋದು, ಹಾಗೆಯೇ ಅದರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪರ್ಸೆಂಟೇಜ್ಗಳನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೆಯೇ ಈಗ ಒಬ್ಬ ಕರ್ನಾಟಕದಲ್ಲಿರ್ತಕ್ಕಂಥ ಡೀಲರ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 1000 ರೂಪೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಡಕ್ಟನ್ನು ಏನು ಮಾಡ್ತಿದ್ದಾರೆ ಅಂದರೆ ಇಟ್ ಮೀನ್ಸ್ ಇಟ್ಸ್ ನಾಟ್ 1000, ಇಟ್ಸ್ 10,000ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಡಕ್ಟ್ನ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ಇದೇ ಸ್ಟೇಟಲ್ಲಿರ್ತಕ್ಕಂಥ ಒಬ್ಬ ಪರ್ಸನ್ಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸ್ಟೇಟಲ್ಲಿರ್ತಕ್ಕಂಥ ಪರ್ಸನ್ಗೆ ಮಾರಾಟ ಮಾಡಿದಾಗ ಅವರಿಗೆ ಟೋಟಲ್ ಟ್ಯಾಕ್ಸ್ ಎಷ್ಟು ಬೀಳುತ್ತೆ ಅಂತ ಹೇಳಿದ್ರೆ ಜಿ ಎಸ್ ಟಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ 18% ಟ್ಯಾಕ್ಸ್ ಅವರಿಗೇನಾಗುತ್ತೆ ಅಂತ ಹೇಳಿದ್ರೆ ಬೀಳ್ತಾ ಇದೆ. ಈ 18% ಟ್ಯಾಕ್ಸ್ ಏನಿದೆ ಇದು ಎರಡು ಗೌರ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ಯಾಕ್ಸ್. ಮೊದಲನೇದಾಗಿ ಸಿ ಜಿ ಎಸ್ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 9%, ಹಾಗೆಯೇ ಇನ್ನು ಎಸ್ ಜಿ ಎಸ್ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 9%. ಇದು ಟೋಟಲಿ 18% ಗೂಡ್ಸ್ ಆಗಿರುತ್ತೆ. ಟೋಟಲಿ ಅದು ಎಷ್ಟು ಕಲೆಕ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ 10,000ಗೆ ಈ 10,000ಗೆ ಕಲೆಕ್ಟ್ ಆಗ್ತಕ್ಕಂಥ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಟೋಟಲಿ 1,800 ರೂಪೀಸ್ ಟೋಟಲ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. ಅಂದರೆ ಪ್ರಾಡಕ್ಟ್ ಕಾಸ್ಟ್ ಎಷ್ಟು ಅಂತ ಹೇಳಿದರೆ ಟೋಟಲಿ 11,800 ರೂಪೀಸ್ ಆಗುತ್ತೆ. ಎಷ್ಟು? 11,800 ರೂಪೀಸ್. ಈ 11,800 ರೂಪೀಸ್ ಗೂಡ್ಸಲ್ಲಿ
₹900 ಏನಾಗುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುತ್ತೆ, ಹಾಗೆಯೇ ₹900 ಸ್ಟೇಟ್ ಗೌರ್ಮೆಂಟಿಗೆ ಹೋಗ್ತಕ್ಕಂಥ ಟ್ಯಾಕ್ಸ್ ಆಗಿದೆ ಇದು. ಹಾಗೆಯೇ ಈ ಒಂದು ಎಕ್ಸಾಂಪಲ್ ಆಲ್ರೆಡಿ ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ಅದೇ ಈ ಒಂದು ಎಕ್ಸಾಂಪಲ್. ಪ್ರಾಡಕ್ಟ್ ಕಾಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ₹10,000 ಇದೆ, ಇದು ₹10,000. ಹಾಗೆಯೇ ಅದಕ್ಕೆ ತಾಗ್ತಕ್ಕಂಥ CGST ಏನಿದೆ ₹900 ಇದೆ. ಈ ₹900 ಇದು ಯಾವುದಕ್ಕೆ ಹೋಗೋದು? ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಕ್ಕಂಥದ್ದು. ಹಾಗೆಯೇ SGST ಏನಿದೆ ಇದು ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ಯಾಕ್ಸ್ ಆಗಿದೆ, ಇದು ಕಂಪ್ಲೀಟಾಗಿ ಸ್ಟೇಟ್ ಗೌರ್ಮೆಂಟ್ಗೆ ಹೋಗ್ತಕ್ಕಂಥ ಟ್ಯಾಕ್ಸ್ ₹900. ಹಾಗಾದರೆ ಕಸ್ಟಮರ್ಗೆ ಬೀಳ್ತಕ್ಕಂಥ ಪ್ರಾಡಕ್ಟ್ ಕಾಸ್ಟ್ ಅಥವಾ ಪ್ರಾಡಕ್ಟ್ ಪ್ರೈಸ್ ಏನು ಅಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿ ಟೋಟಲ್ ₹11,800 ಇದು ಕಸ್ಟಮರ್ಗೆ ಬೀಳ್ತಕ್ಕಂಥ ಪ್ರೈಸ್. ಹಾಗೆಯೇ ಇದು ಓಲ್ಡ್ ಟ್ಯಾಕ್ಸ್ ಸಿಸ್ಟಮ್ಗೆ ಹಾಗೆಯೇ ನ್ಯೂ ಟ್ಯಾಕ್ಸ್ ಸಿಸ್ಟಮ್ಗೂ ಇರತಕ್ಕಂಥ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಈ CGST ಮತ್ತು SGST ಏನಿದೆ ಇವೆರಡನ್ನೂ ಕೂಡ ಒಟ್ಟಾಗಿ ನಾವೇನು ಮಾಡ್ತಾ ಇದ್ವಿ ಅಂದರೆ ಪೇ ಮಾಡ್ತಾ ಇದ್ವಿ. ಅಂದರೆ ಮೊದಲನೇದು ಈ ಒಂದು ಟ್ಯಾಕ್ಸಲ್ಲಿ ಎಕ್ಸೈಸ್ ಡ್ಯೂಟಿ ಅಂತ ಏನು ಹಾಕ್ತಾ ಇದ್ವಿ ಅದು ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ತಕ್ಕಂಥ ಟ್ಯಾಕ್ಸ್ ಆಗಿರುತ್ತೆ, ಅಂದರೆ ಎಕ್ಸೈಸ್ ಡ್ಯೂಟಿ. ಸೊ ಈ ಎಕ್ಸೈಸ್ ಡ್ಯೂಟಿಯ ಬದಲಾಗಿ ಬಂದಿರತಕ್ಕಂಥದ್ದು ಯಾವುದು? CGST. ಹಾಗೆಯೇ ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಏನು ವ್ಯಾಟ್ ಏನಿದೆ ಆ ವ್ಯಾಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಂದಿರೋದು SGST. ಮೊದಲನೇದಕ್ಕೂ ಈಗಿಂದಕ್ಕೂ ಸುಮಾರು ಕೆಲವೊಂದು ವಿಷಯಗಳಲ್ಲಿ ಬದಲಾವಣೆ ಇದೆ ಹೊರತು ಕೂಡ, ಆದರೆ ಪ್ರಾಡಕ್ಟಲ್ಲಿ ಕೆಲವೊಂದು ಬದಲಾವಣೆ ಹಾಗೆ ಕೆಲವೊಂದಿಷ್ಟು ಪ್ರೈಸ್ಗಳು ಡಿಕ್ರೀಸ್ ಆ್ಯಂಡ್ ಮತ್ತು ಇನ್ಕ್ರೀಸ್ ಆಗ್ತಕ್ಕಂಥ, ಆದರೆ ಬೇರೆ ಯಾವುದೇ ರೀತಿಯಿಂದಲೂ ಕೂಡ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಹೈಕ್ ಆಗಿರೋದಿಲ್ಲ. ಸೊ ಇದು ಫೈನಲ್ ಇರತಕ್ಕಂಥ ಪ್ರಾಡಕ್ಟ್ ಪ್ರೈಸ್. ಇದು ಒಂದು ವಿತಿನ್ ಸ್ಟೇಟ್ ನಡೆದಾಗ, ಅಂದರೆ ಸ್ಟೇಟ್ ಒಳಗಡೆ ನಡೀತಕ್ಕಂಥ ಬಿಸ್ನೆಸ್ ಆಗಿದ್ದಾಗ ಈ ರೀತಿ CGST ಮತ್ತು SGSTನ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಹಾಗೆಯೇ ಇವಾಗ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಹಾಗೆಯೇ ಇನ್ನೊಂದು ಎಕ್ಸಾಂಪಲ್ ಮೂಲಕ ನಾವು ಇನ್ನೊಂದನ್ನು IGST ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ IGST ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು, ಇದು ಯಾವಾಗ ನಾವು ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟಿಗೆ ಗೂಡ್ಸನ್ನು ಸಪ್ಲೈ ಮಾಡ್ತೀವಿ ಹಾಗೆಯೇ ಅದನ್ನು ಸರ್ವಿಸನ್ನು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಪ್ರೊವೈಡ್ ಮಾಡ್ತೀವಿ. ಸೊ ಆ ಒಂದು ಸಮಯದಲ್ಲಿ ನಾವು ಪೇ ಮಾಡತಕ್ಕಂಥದ್ದು IGST. ಸೊ ಈ IGSTಯನ್ನು ನಾವು ಏನು ಮಾಡೋಣ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಹಾಗೆಯೇ ಯಾವ ರೀತಿ ಇದ್ದಾಗ ಅದನ್ನು IGST ಅಂತ ಕರೀತಾರೆ ಅಂತ ನೋಡೋಣ. ಒಬ್ಬ ಡೀಲರ್ ಏನು ಮಾಡ್ತಾ ಇದ್ದಾನೆ, ಕರ್ನಾಟಕದಲ್ಲಿರ್ತಕ್ಕಂಥ ಒಬ್ಬ ಡೀಲರ್ ಏನು ಮಾಡ್ತಿದ್ದಾನೆ ಅಂದರೆ ತನ್ನ ಗೂಡ್ಸನ್ನು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಸೆಲ್ಲರ್ಗೆ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸೇಲನ್ನು ಮಾಡ್ತಾ ಇದ್ದಾನೆ. ಸೊ ಈ ಒಂದು ಸೇಲ್ ಒಳಗಡೆ ಏನಾಗಿದೆ ಅಂತ ಹೇಳಿದ್ರೆ ಸೇಮ್ ಟು ಸೇಮ್ ₹10,000 ಪ್ರಾಡಕ್ಟ್ ಏನಾಗಿದೆ ಅದು ಇನ್ನೊಂದು ಸ್ಟೇಟಿಗೆ ನಾವು ಮಾರಿದಾಗ ಅದು ಎಷ್ಟಾಗುತ್ತೆ? ಸೊ ಸೇಮ್ ಟು ಸೇಮ್ 18% ಟ್ಯಾಕ್ಸನ್ನು ನಾವು ತಗೊಳ್ತಾ ಇದ್ದೀವಿ. ಇದು CGST ಮತ್ತು IGST ಏನಿದೆ ಇವೆರಡನ್ನೂ ಕೂಡ ಸೇರಿಸ್ಕೊಂಡು ತಗೊಳ್ತಕ್ಕಂಥ ಒಂದು ಟ್ಯಾಕ್ಸ್. ಇಲ್ಲಿಗೆ CGST ಮತ್ತು IGST ಇವೆರಡೂ ಸೇರಿಸ್ಕೊಂಡಾಗ ಏನಾಗುತ್ತೆ ಅಂದರೆ SGST ನಾವು ₹900 ಪ್ರೊವೈಡ್ ಮಾಡ್ತಾ ಇದ್ವಿ, ಕೊಡ್ತಾ ಇದ್ವಿ 10,000ಗೆ. ಹಾಗೆಯೇ CGSTನೂ ಕೂಡ ಏನು ಮಾಡ್ತಾ ಇದ್ವಿ 9% ಅಂತ ಹೇಳಿದ್ರೆ ₹900 ನಾವು 10,000ಗೆ ಕೊಡ್ತಾ ಇದ್ವಿ. ಸೊ ₹900 ಪ್ಲಸ್ ₹900 ಏನಾಗುತ್ತೆ ಅಲ್ಲಿಗೆ ಸೇಮ್ ಟು ಸೇಮ್ ಅಗೇನ್ ₹1,800 ಆಗಿರುತ್ತೆ. ಇದು ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ನೇರವಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಕ್ಕಂಥ ಒಂದು ಟ್ಯಾಕ್ಸ್ ಆಗಿದೆ. ಸೊ ಇದು ಈ ಥರ ಇರುತ್ತೆ. ಪ್ರಾಡಕ್ಟ್ ಕಾಸ್ಟ್ ₹10,000 ಇದೆ, ಅದಕ್ಕೆ IGST 18% ಆಗ್ತಾ ಇದೆ ಅಂತ ಹೇಳಿದ್ರೆ $1,800 ಆಗ್ತಾ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ನೇರವಾಗಿ ಹೋಗ್ತಕ್ಕಂಥದ್ದು. ಹಾಗೆಯೇ ಅದರ ಟೋಟಲ್ ಪ್ರೈಸ್ ಏನಪ್ಪ ಅಂತ ಹೇಳಿದ್ರೆ ₹11,800. ಅಂದರೆ ಇಲ್ಲಿಗೆ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ ಇಂಟರ್ಸ್ಟೇಟ್ ಆದ್ರೂ ಕೂಡ ಸೇಮ್ ಇರುತ್ತೆ, ಇಂಟ್ರಸ್ಟೇಟ್ ಆದ್ರೂ ಕೂಡ ಸೇಮ್ ಆಗಿರತಕ್ಕಂಥ ಟ್ಯಾಕ್ಸ್ ನಮಗೆ ಬೀಳ್ತಾ ಇದೆ. ಸೊ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫ್ರೆನ್ಸ್ ಇಲ್ಲ. ಆದರೆ ಇದು ಕಸ್ಟಮರಿಗೆ ನಾವು ಹೇಳೋದಾದರೆ ಇದು ಸೇಮ್ ಪ್ರೈಸ್ ಇರುತ್ತೆ, ಆದರೆ ಅದು ಗೌರ್ಮೆಂಟಿಗೆ ಆದರೆ ಟ್ಯಾಕ್ಸ್ ವೇರಿಯೇಷನ್ ಆಗುತ್ತೆ. ಸೊ ಇದು SGST IGSTಗೆ ಮತ್ತು CGSTಗೂ ಈ ಮೂರಕ್ಕೂ ಇರತಕ್ಕಂಥ ಡಿಫ್ರೆನ್ಸ್. UTGST ಅಂದರೆ ಸೇಮ್ ಟು ಸೇಮ್ IGST ಏನು ನಾವು ಮಾಡ್ತಿದ್ದೀವಲ್ವ, ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಬೇಕಾದ್ರೆ ಯಾವ ಥರ ನಾವು ಡಿವೈಡ್ ಮಾಡ್ತಾ ಇದ್ವಿ CGST SGST, ಅದೇ ಥರನೇ CGST UTGST ಅಂತ ಬರುತ್ತೆ ಅಷ್ಟೇ. ಅದು ಈ 3-4 ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್. ಈ ಎಕ್ಸಾಂಪಲನ್ನು ನಾವು ಈ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಹಾಗೆಯೇ ಸೇಲ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ಹಾಗೆಯೇ ಈ ವಿಡಿಯೋ ನೋಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನೆಕ್ಸ್ಟ್ ವೀಡಿಯೋನ ಈ ಕೆಳಗಿನ
ಲಿಂಕಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಹಾಗೆಯೇ ಕೊಡ್ತಾ ಇದ್ದೀನಿ. ಆ ವಿಡಿಯೋನು ಕೂಡ ವಾಚ್ ಮಾಡಿ.